ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಕೆಲವೊಂದಷ್ಟು ಚರ್ಚೆಗಳಾಗಿರಬಹುದು, ಕೆಲವೊಂದಷ್ಟು ಸಂದರ್ಶನಗಳಾಗಿರಬಹುದು, ಹೀಗೆ ಹಲವಾರು ಜನಸಾಮಾನ್ಯರಿಗೆ ಉಪಯುಕ್ತವಾಗುವಂತಹ ಕಾರ್ಯಕ್ರಮಗಳನ್ನು ನಮ್ಮ ಅಶ್ವವೇಗ ನ್ಯೂಸ್ ಮಾಡ್ತಾ ಇದೆ. ಸದ್ಯ ಇವತ್ತೂ ಸಹ ನಾವು ವಿದ್ಯುತ್ನ ಪರಿವೀಕ್ಷಕರು ಆಗಿರುವಂತಹ ಭೀಮಾಶಂಕರ್ ಸರ್ ಜೊತೆ ಇದ್ದೀವಿ. ಅವರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ಹೇಳಿ ಮೇಡಮ್. ಸರ್, ಮೊದಲನೇದಾಗಿ ವಿದ್ಯುತ್ ಪರಿವೀಕ್ಷಕರು ಆಗಿದ್ದೀರಿ ಅಂತಂದರೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ. ಈ ಹುದ್ದೆಯನ್ನು ಪಡೆದುಕೊಳ್ಳೋಕ್ಕೆ ಏನೆಲ್ಲ ಕೆಲಸ ಮಾಡಬೇಕು, ಅಂದರೆ ಏನೆಲ್ಲ ವಿದ್ಯಾರ್ಹತೆ ಇರಬೇಕು, ಪ್ಲಸ್ ಯಾವೆಲ್ಲ ಪರೀಕ್ಷೆಗಳು ಬರೀಬೇಕು, ಹೇಗೆ ಏನು ಮಾಡಿದ್ರೆ ಈ ಕೆಲಸ ನೀವು ಮಾಡ್ಬೋದು? ವಿದ್ಯುತ್ ಪರಿವೀಕ್ಷಕ ಹುದ್ದೆಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು BE ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು. ಸೊ ನಾನು ನನ್ನ ಬೇಸಿಕ್ ಎಜುಕೇಷನ್ ಎಲ್ಲ ಗುಲ್ಬರ್ಗಾದಲ್ಲಿ ಮುಗಿಸಿದ್ದೇನೆ. ಅದರ ನಂತರ ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗನ್ನು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಗುಲ್ಬರ್ಗಾದಲ್ಲಿ ಮುಗಿಸಿದ್ದೇನೆ. ಅದರ ನಂತರ ನಾನು BE ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗನ್ನು PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರಗಿಯಲ್ಲಿ ಮುಗಿಸಿದ್ದೇನೆ. ಅದರ ನಂತರ ಕೆಲವೊಂದು ಇಲಾಖೆಗಳಲ್ಲಿ ನಾನು ಕೆಲಸ ಮಾಡಿದ ನಂತರ KPSC ಮೂಲಕ ಲೋಕಸೇವಾ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಈ ಸಹಾಯಕ ವಿದ್ಯುತ್ ಪರಿವೀಕ್ಷಕರ ಹುದ್ದೆಗೆ ನೇಮಕಾತಿಗಾಗಿ ಅವರು ಕಾಲ್ ಫಾರ್ಮ್ ಮಾಡಿರ್ತಾರೆ. ಆವಾಗ ನಾವು ಅಪ್ಲೈ ಮಾಡಿ ಅದಕ್ಕೆ ಸಂಬಂಧಪಟ್ಟ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಇಂಟರ್ವ್ಯೂ ಎರಡನ್ನೂ ಅಟೆಂಡ್ ಆದಮೇಲೆ ನಾವು ಇಲ್ಲಿ ಸಹಾಯಕ ವಿದ್ಯುತ್ ಪರಿವೀಕ್ಷಕರಾಗಿ 2009ರಲ್ಲಿ ಈ ಇಲಾಖೆಗೆ ಸೇರಿರ್ತೇನೆ. 2009ರಿಂದ 2014ರವರೆಗೆ ಸಹಾಯಕ ವಿದ್ಯುತ್ ಪರಿವೀಕ್ಷಕರಾಗಿ ಗುಲ್ಬರ್ಗಾದಲ್ಲೇ ಕೆಲಸ ಮಾಡಿದ್ದೇನೆ. ಅದರ ನಂತರ 2014ರಲ್ಲಿ ಉಪವಿದ್ಯುತ್ ಪರಿವೀಕ್ಷಕರಾಗಿ ಬಡ್ತಿ ಹೊಂದಿದ್ದು, ಅಲ್ಲಿ 2.5 ವರ್ಷ ಸುಮಾರು 2017ರವರೆಗೆ ಗುಲ್ಬರ್ಗಾ ಉಪವಿದ್ಯುತ್ ಪರಿವೀಕ್ಷಕರಾಗಿ ಕೆಲಸ ಮಾಡಿದ್ದೇನೆ. ನಂತರ ವರ್ಗಾವಣೆಯಾಗಿ ಉಪವಿದ್ಯುತ್ ಪರಿವೀಕ್ಷಕರು ಬಾಗಲಕೋಟೆಯಲ್ಲಿ 2020ರವರೆಗೆ ಕೆಲಸ ಮಾಡಿ 2020ರಲ್ಲಿ ನನಗೆ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲಲ್ಲಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಂತ ಪದೋನ್ನತಿ ನೀಡಿರುತ್ತೆ ಸರ್ಕಾರ. ಆವಾಗ ನನಗೆ ಇಲ್ಲಿ ಬೆಂಗಳೂರಲ್ಲಿ ಅಡಿಷ್ನಲ್ ಈಸ್ಟ್ ಆಫೀಸ್ಗೆ ಪೋಸ್ಟಿಂಗ್ ಆಗಿದ್ದು, ಅಲ್ಲಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮೇಡಮ್. ಸರ್, ಈ ಕೆಲಸಗಳ ಜೊತೆಗೆ ಈ ಕೆಲಸದ ಮಧ್ಯದಲ್ಲಿ ನೀವು ಸ್ಕೂಲಿಂಗ್ ಮಾಡಿರುವಂಥದ್ದಾಗಿರ್ಬೋದು. ನಿಮ್ಮ ಊರು ಕಲಬುರಗಿ ಅಂತ ಹೇಳ್ತಾ ಇದ್ದೀರಿ, ನಂದು ಊರು ಕಲಬುರಗಿ. ಭಾರಿ ಖುಷಿಯ ವಿಚಾರ. ಹಾಗಾಗಿ ಗುಲ್ಬರ್ಗಾದಲ್ಲಿ ಯಾವ ರೀತಿ ನೀವು ವಿದ್ಯಾಭ್ಯಾಸದಲ್ಲಿ ತೊಡಗಿದ್ರಿ? ಚಿಕ್ಕವರಿಂದ ಹಿಡ್ಕೊಂಡಾಗಿರ್ಬೋದು ಕಾಲೇಜ್ ತನಕನೂ, ಅದ್ರ ಬಗ್ಗೆ ಹೇಳೋದಾದರೆ. ಚಿಕ್ಕಂದಿಂದನೂ ನಂದು ಅದೇ ಸ್ಕೂಲ್ ಬಂದುಬಿಟ್ಟು VTS ರೋಟ್ರಿ ಸ್ಕೂಲ್ ಅಂತ ಮೇಡಮ್, ಗುಲ್ಬರ್ಗಾದಲ್ಲಿ. ಸೊ ಒಳ್ಳೆಯ ಸ್ಕೂಲ್ ಇತ್ತು, ನನಗೆ ಒಳ್ಳೆಯ ಪರಿಸರ, ಆಟ ಆಡೋದು ಇಂಟ್ರೆಸ್ಟ್ ತುಂಬ ಇತ್ತು. ಬಟ್ ಆದರೂ ಓದು ಬರೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕೇ ಇದ್ದೆ. ಈವನ್ ಡಿಪ್ಲೊಮಾದಲ್ಲಿ ಬಂದು ಕೂಡ ನಾನು ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದೆ. ಅದಾದಮೇಲೆ PDA ಕಾಲೇಜಲ್ಲಿ ಇಂಜಿನಿಯರಿಂಗಲ್ಲೂ ನಂದು ಆಲ್ಮೋಸ್ಟ್ 78% ಅಗ್ರಿಗೇಟು. ಸೊ ಟಾಪ್ ರ್ಯಾಂಕಲ್ಲೇ ಪಾಸ್ ಆಗಿದ್ದೀನಿ. ಬೇರೆ ಬೇರೆ ಹವ್ಯಾಸಗಳ ಬಗ್ಗೆ ಹೇಳ್ತಾ ಹೋಗೋದಾದರೆ ಬರೀ ವಿದ್ಯಾಭ್ಯಾಸ ಅಷ್ಟೇನಾ? ಈಗ ನೀವು ಸ್ಪೋರ್ಟ್ಸ್ ಅಂತ ಹೇಳಿದ್ರಿ, ಅದು ಬಿಟ್ಟು ಮತ್ತೇನು ನಿಮಗೆ ಹವ್ಯಾಸಗಳಿತ್ತು? ಒಂದು ವೇಳೆ ಏನಾದರೂ ಈ ಹುದ್ದೆಯಲ್ಲಿ ಇರಲಿಲ್ಲ ಅಂದರೆ ಏನಾಗಿರ್ತಿದ್ರಿ ಅಂತ? ನನಗೆ ಆಟ ಆಡೋದು, ಚಿತ್ರಕಲೆ, ಈವನ್ ಕ್ವಿಝ್ ಕಾಂಪಿಟೇಷನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸಾಧ್ಯ ಆದಷ್ಟು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಮ್ಮ ತಂದೆ ಕಲಿಸ್ಕೊಟ್ಟಿದ್ರು, ಅವರು ಸ್ಕೂಲ್ ಟೀಚರು. ಸೊ ಯಾವುದೇ ಗೆದ್ದೀತಿರೋ ಬಿಡ್ತಿರೋ, ಬಟ್ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ನಾನು ಹಾಗಾಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ಈ ಸರ್ಕಾರಿ ಹುದ್ದೆ ಇದು 4ನೇ ಹುದ್ದೆ ನನಗೆ. ಸೊ ಫಸ್ಟು ನಾನು ಜೆಸ್ಕಾಮಲ್ಲಿ ಸೆಲೆಕ್ಟ್ ಆಗಿದ್ದೆ. ಅದಾದಮೇಲೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಸೆಲೆಕ್ಟ್ ಆಗಿ ಶಾಬಾದಲ್ಲಿ 1-2 ವರ್ಷ ವರ್ಕ್ ಮಾಡಿದ್ದೀನಿ CMCಯಲ್ಲಿ. ಸೊ ಅದಾದಮೇಲೆ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲೇ ಅದೇ ಕಾಲೇಜಲ್ಲೇ ನನಗೆ KPSC ಮುಖಾಂತರ ಲೆಕ್ಚರರ್ ಆಗಿ ಸೆಲೆಕ್ಷನ್ ಆಗಿ ಅಲ್ಲಿ 2 ವರ್ಷ ಕೆಲಸ ಮಾಡೋ ಅವಕಾಶ ಸಿಕ್ತು. ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಅಲ್ಲಿ 2 ವರ್ಷ ಮಾಡಿದೆ. ಆಮೇಲೆ ಇಲ್ಲಿ ಸಹಾಯಕ ವಿದ್ಯುತ್ ಪರೀಕ್ಷಕರಾಗಿ ಸೆಲೆಕ್ಷನ್ ಆದಮೇಲೆ ಇಲ್ಲಿ ಜಾಯ್ನ್ ಆದೆ. ಸೊ ಯಾವುದಾದ್ರೂ ಒಂದು ಹುದ್ದೆ, ಆಲ್ಮೋಸ್ಟ್ 4 ಗೌರ್ಮೆಂಟ್ ಜಾಬ್ಸ್ ಐ ಗಾಟ್. ಈಗ ಸರ್ಕಾರಿ ನೌಕರಿ ಸಿಗಬೇಕು ಅಂತ ಹೇಳಿದರೆ ಸಾಕಷ್ಟು ಪರೀಕ್ಷೆಗಳನ್ನು ಬರಿಬೇಕು, ಸಿಕ್ಕಾಪಟ್ಟೆ ಓದಬೇಕು. ಇಷ್ಟೆಲ್ಲ ಮಾಡಿದಾಗ ಪರೀಕ್ಷೆ ನಾವು ಪಾಸ್ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಇಷ್ಟೆಲ್ಲ ಪ್ರಯತ್ನಗಳು ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಕೇಳಿ ಬರ್ತಾ ಇರುತ್ತೆ ಏನಂದರೆ, ಇಲ್ಲ ಸರ್ಕಾರಿ ನೌಕರಿ ಸಿಗಬೇಕು ಅಂತಂದರೆ ಲಂಚ ಕೊಡಬೇಕು ಅಂತ ಹೇಳಿ. ಲಂಚ ಕೊಡೋದು ಎಷ್ಟರ ಮಟ್ಟಿಗೆ ಇದು ಸತ್ಯ ಇದೆ? ಇಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಆ ಥರ ಆಗ್ತಿರ್ಬೋದು ಮೇಡಮ್. ಬಟ್
ನಿಮ್ಮ ಎಫರ್ಟು ನಿಮ್ಮ ಇದು ನೀವು ಕರೆಕ್ಟಾಗಿ ಓದಿ ಅದ್ರ ತಕ್ಕಂಗೆ ಪ್ರಿಪರೇಷನ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ನೀವು ಬೇಡಿರೋ ಸರ್ಕಾರಿ ನೌಕರಿ ಸಿಗುತ್ತೆ, ಸಿಗಲ್ಲ ಅಂತಿಲ್ಲ. ನಾನೇ ಎಕ್ಸಾಂಪಲ್ ಇದ್ದೀನಿ. ನಾನು 4 ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಎಲ್ಲಾದಂತೂ ಲಂಚ ಕೊಟ್ಟು ಹೋಗೋಕ್ಕಾಗಲ್ಲ. ಸೊ ನನಗೆಲ್ಲ ಮೆರಿಟ್ ಇರೋದ್ರಿಂದ ಫ್ರೀ ಸೀಟೇ ಸಿಕ್ಕಿತ್ತು, ಫ್ರೀಯಾಗಿ ಎಲ್ಲ ಕಡೆ ಇದು ಆಗಿದ್ದು. ಸೊ ನೀವು ಕಷ್ಟಪಟ್ಟು ಸ್ವಲ್ಪ ಪ್ರಯತ್ನ ಪಡಬೇಕು, ಅದಕ್ಕೆ ಎಲ್ಲ ನೀಟಾಗಿ ಪ್ರಯತ್ನಪಟ್ಟು ಅದಕ್ಕೆ ಆದ ಸಿಲೆಬಸ್. ಈಗ ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟಲ್ಲಿ ರೀಸೆಂಟಾಗಿ ಕಾಲ್ಫಾರ್ಮ್ ಮಾಡಿದರು. ಸೊ ಅದಕ್ಕೆ ಪರ್ಟಿಕ್ಯುಲರಾಗಿ ಒಂದು ಸಿಲೆಬಸ್ ಅಂತ ಇರುತ್ತೆ. ಅದನ್ನ ನೀಟಾಗಿ ಅಭ್ಯಾಸ ಮಾಡಿಕೊಂಡು ನೀವು ನೀಟಾಗಿ ಎಕ್ಸಾಮ್ ಮಾಡಿದ್ರೆ ಖಂಡಿತವಾಗೂ ಸಿಗುತ್ತೆ ಅವಕಾಶಗಳು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಂತೂ ಸಾಕಷ್ಟು ಅವಕಾಶಗಳಿದೆ, KEB ಅಲ್ಲಾಗಲಿ ಅಥವಾ ನಮ್ಮಲ್ಲಾಗಲಿ. ನಾನು ನೋಡ್ದಂಗೆ ನನ್ನ ಕ್ಲಾಸ್ ಅದಕ್ಕೆ ಏಜ್ ಲಿಮಿಟ್ ಏನು, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗೋದಾದರೆ ಯಾವ ಅಪ್ಲಿಕೇಶನ್ ಹಾಕಬೇಕು, ಯಾವಾಗ ಹಾಕಬೇಕು, ಯಾವ ಏಜಲ್ಲಿ ಕರೆಕ್ಟು, ವಿದ್ಯಾಭ್ಯಾಸ ಕರೆಕ್ಟಾಗಿ ಇದೇ ಆಗಿರಬೇಕು ಅಂತ ಇರುತ್ತಲ್ವ ಮಾನದಂಡಗಳು, ಅದನ್ನು ಹೇಳ್ತಾ ಹೋಗೋದು. ಅದೇ ಈಗ ಗೌರ್ಮೆಂಟ್ ಇದಕ್ಕೆ ಏಜ್ 35 ಲಿಮಿಟ್ ಮಾಡಿದ್ದಾರೆ. 35 ಇಯರ್ಸ್ವರೆಗೆ. ನೋಟಿಫಿಕೇಷನ್ಗಿಂತ ನೋಟಿಫಿಕೇಷನ್ ಆಗೋ ಡೇಟಿಗೆ 35 ವರ್ಷ ಮೀರಿರಬಾರ್ದು. ಸೊ ಅದು ಕೆಟಗರಿ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಕೆಲವೊಂದು ರಿಲ್ಯಾಕ್ಸೇಷನ್ ಇದೆ ಹ್ಯಾಂಡಿಕ್ಯಾಪ್ಸ್ಗೂ, ಅದು ಆಮೇಲೆ ಎಕ್ಸ್ ಮಿಲಿಟ್ರಿ ಇದ್ದರೆ ಅದಕ್ಕೆ ರಿಲ್ಯಾಕ್ಸೇಷನ್ ಇದೆ. ಬಟ್ ಜನರಲ್ಲಾಗಿ 35 ಇಯರ್ಸು ಇದು ಇರಬೇಕು, ನೀವು ಕ್ರಾಸ್ ಆಗಿರಬಾರ್ದು. ಸೊ ನೀವು ಯೂಶ್ವಲಿ ಡಿಗ್ರಿ ಮುಗಿಸೋದು 22, 21, 22, 23 ಮುಗಿಸ್ಬೋದು. ನಿಮಗೆ ಆಲ್ಮೋಸ್ಟ್ 12 ಇಯರ್ಸ್ ಟೈಮ್ ಇರುತ್ತೆ. ಪ್ರಿಪೇರ್ ಆದರೆ ಖಂಡಿತವಾಗೂ 2 ವರ್ಷ 3 ವರ್ಷದಲ್ಲಿ ನೀವು ಗೌರ್ಮೆಂಟ್ ಜಾಬ್ ತೊಗೋಬೋದು. ಓಕೆ. ಪ್ಲಸ್ ಇವತ್ತಿನ ನಾವು ವಾತಾವರಣ ನೋಡ್ತಾ ಹೋದರೆ ಸರ್, ಯುವ ಪೀಳಿಗೆ ಯಾವ ಸೈಡ್ ಹೋಗ್ತಾ ಇದೆ, ಯುವ ಪೀಳಿಗೆ ಅಂದರೆ ಎಷ್ಟು ಯಾವುದಕ್ಕೆಲ್ಲ ಬಲಿ ಆಗ್ತಾ ಇದ್ದಾರೆ. ಚಟಗಳಿಗಾಗಿರ್ಬೋದು, ಪ್ರೇಮ ಆಗಿರ್ಬೋದು, ಪ್ರೇಮ ವಿರಹ ಆಗಿರ್ಬೋದು, ಅಥವಾ ಪೇರೆಂಟ್ಸ್ ಕಡೆಯಿಂದ ಸಿಗುವಂತಹ ಒಂದು ಒತ್ತಡ ಆಗಿರ್ಬೋದು, ಅಥವಾ ಆರ್ಥಿಕವಾಗಿ ಅವರು ಸದೃಢರಾಗಿರಲಿಕ್ಕಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಅವರು ಸರ್ಕಾರಿ ನೌಕರಿ ಗಿಟ್ಟಿಸ್ಕೊಳ್ಳೋದು ಹೇಗೆ, ಅವರ ಮಾನಸಿಕತೆ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಏನು ಮಾಡಬೇಕು, ನಿಮ್ಮ ಕಡೆಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಮೊಬೈಲು ಚಟಗಳು, ದುಶ್ಚಟಗಳು ಎಲ್ಲ ಸೆಳೀತಾ ಇವೆ ಮೇಡಮ್ ಮಕ್ಕಳಿಗೆ. ಸೊ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇವರು ಒಂದು ಏಮ್ ಇಟ್ಕೋಬೇಕು. ಆ ಏಮಿಗೆ ತಕ್ಕಂಗೆ ಕೆಲಸ ಮಾಡಬೇಕು, ಪ್ರಿಪೇರ್ ಆಗಬೇಕು. ಈಗ ನೀವು ಡಿಸ್ಟ್ರ್ಯಾಕ್ಟ್ ಆದರೆ ಖಂಡಿತವಾಗೂ ನೀವೆಲ್ಲೂ ಅಚೀವ್ ಮಾಡೋಕ್ಕಾಗಲ್ಲ. ಸೊ ನಾನು ಯುವ ಪೀಳಿಗೆಗೆ ಹೇಳೋದಷ್ಟೇ, ನೀವು ಒಂದು ಗುರಿಯನ್ನು ಇಟ್ಕೊಂಡ್ರೆ ಅದಕ್ಕೆ ತಕ್ಕ ಪ್ರಯತ್ನ ಪಡಬೇಕು. 100% ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅಷ್ಟೇ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಮೇಡಮ್. ಆಮೇಲೆ ಫೈನಾನ್ಷಿಯಲ್, ನೀವು ತಾವು ಹೇಳ್ದಂಗೆ ಮುಂಚೆ ಆಗಿದ್ದರೆ ಫೈನಾನ್ಷಿಯಲ್ ತುಂಬ ಇಂಪಾರ್ಟೆಂಟ್ ಇತ್ತು. ಇವತ್ತಿನ ಡೇಟಿಗೆ ನಿಮಗೆ ಎಜುಕೇಷನ್ ಲೋನ್ ಸಿಗ್ತಾ ಇವೆ. ಸೊ ಕಷ್ಟಪಟ್ಟರೆ ಖಂಡಿತವಾಗೂ ಏನು ಸಾಧನೆ ಮಾಡೋಕ್ಕೂ ಇವತ್ತು ಅವಕಾಶಗಳು ಓಪನ್ ಆಗಿವೆ. ಪ್ರಯತ್ನ ಪಡಬೇಕಷ್ಟೇ. ನೀಟಾಗಿ ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಓದೋಕ್ಕೆ ಎಷ್ಟು ಟೈಮು ಅಂತ. ಈ ಮೊಬೈಲು, TV ಎಲ್ಲ ಬರೀ ಅದೇ ಮಾಡ್ಕೊಂಡು ಕೂತ್ರೆ ಯಾವತ್ತೂ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರು, ಇಷ್ಟೊತ್ತು ನಾವು ವಿದ್ಯುತ್ ಪರಿವೀಕ್ಷಕರು ಆಗಿರುವಂತಹ ಭೀಮಾಶಂಕರ್ ಅವ್ರ ಜೊತೆ ಮಾತನಾಡಿದ್ವಿ. ಅವರ ವಿದ್ಯಾಭ್ಯಾಸ ಹೇಗಾಯಿತು, ಹೇಗೆ ಅವರು ಈ ಹುದ್ದೆಯಲ್ಲಿ ಬಂದರು ಅನ್ನುವಂಥ ಬಹಳಷ್ಟು ಮಾಹಿತಿಯನ್ನು ಅವ್ರ ಕಡೆಯಿಂದ ಪಡೆದ್ವಿ. ಇನ್ನಷ್ಟು ಸಂದರ್ಶನಗಳು, ಇನ್ನಷ್ಟು ಚರ್ಚೆಗಳು ಮಾಡ್ತಾ ಹೋಗೋಣ ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಹಾಗೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.